21,000 ಹೊಡಿದೆ, ಶೋರೂಮ್ ಟ್ರ್ಯಾಕ್ ಇದೆ. 2,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಎಲ್ಲ ಮಾಡ್ಕೊಡ್ತೀವಿ. 2,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 2,25,000 ಸ್ವಲ್ಪ ಹೆಚ್ಚು ಕಡಿಮೆ. ಹೌದು, ಫುಲ್ ಟಾಪ್ ಅಂಡ್ ಮಾಡಲ್ ಗಾಡಿ. ಇದು ಬಂದ್ಬಿಟ್ಟು 4 ಲಕ್ಷ ಹೇಳೋದು. ರೂಫ್ ಎಸಿ ಕೂಡ ಇದೆ. ಈಗ ಒಳ್ಳೆ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಶೋರೂಮ್ ಟ್ರ್ಯಾಕ್ ಇದೆ, ಸಿಂಗಲ್ ಓನರ್ ಗಾಡಿ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 7,500 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಆಟೋಮೇಟಿಕ್ 19 ಮಾಡಲು, ಒಳ್ಳೆ ಸೀಟ್ ಕವರ್, ಒಳ್ಳೆ ಸಿಸ್ಟಮ್, ಏರ್ ಬ್ಯಾಗ್, ABS ಇದೆ. ಗಾಡಿ ಚೆನ್ನಾಗಿದೆ. 4,25,000 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. 3,85,000 ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. 1,50,000 ಎಲ್ಲ ಸೇರಿಸಿ ಸೇರಿ. ಹಾಯ್ ಫ್ರೆಂಡ್ಸ್, ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು NX ಕಾರ್ಸ್ ಗೆ ಬಂದಿದ್ದೀನಿ. ಈ ಶೋರೂಮ್ ಬಂದ್ಬಿಟ್ಟು ನಾಗರಬಾವಿ ಹತ್ರ ಬರುತ್ತೆ. ಸೊ ಇವ್ರ ಹತ್ರ ಕಲೆಕ್ಷನ್, ಹೊಸ ಕಲೆಕ್ಷನ್ ಬಂದಿದೆ. ಸೊ ಅದೇ ತೋರ್ಸೋಣ ಅಂತ ನಾನು ಬಂದಿದ್ದೀನಿ ನಮ್ಮ ವೀಕ್ಷಕರಿಗೆ. ಸೊ ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡ್ತೀನಿ. ಎಲ್ಲ ಡೀಟೇಲ್ಸ್ ತಿಳಿಸ್ಕೊಡಕ್ಕೆ ನಮ್ಮ ಜೊತೆ ಸರ್ ಇದ್ದಾರೆ. ಅವ್ರಿಗೆ ವೆಲ್ಕಮ್ ಮಾಡೋಣ ನಮ್ಮ ಚಾನಲ್ಗೆ. ಹಾಯ್ ಸರ್. ಹೇಳಿ, ಹೇಗಿದ್ದೀರಾ? ಸರ್ ಫಸ್ಟ್ ಕ್ಲಾಸ್ ಆಗಿದೀವಿ, ಮಾಶಾಅಲ್ಲಾ. ನೀವೆಲ್ಲ ಚೆನ್ನಾಗಿದ್ದೀರಾ? ಜನ ಯೂಟ್ಯೂಬ್ ನೋಡ್ತಾ ಎಲ್ಲಾರು ಚೆನ್ನಾಗಿದೀವಿ. ಒಳ್ಳೇದಾಗ್ಲಿ ಎಲ್ಲಾರ್ದು. ಬನ್ನಿ, ಯಾವ್ದು ಬೇಕು ತಗೊಳ್ಳಿ, ನೋಡಿ, ಚೆಕ್ ಮಾಡಿ ಮಾತಾಡೋಣ. ಸೊ ಫಸ್ಟ್ ಆಫ್ ಆಲ್ NX ಕಾರ್ಸ್ ಎಲ್ಲಿ ಬರುತ್ತೆ ಸ್ವಲ್ಪ ಕ್ಲಿಯರ್ ಆಗಿ? ನಮ್ದು NX ಕಾರ್ಸ್ ಇದೆಯಲ್ಲ, ನಾಗರಬಾವಿ ಸರ್ಕಲ್, ರಿಂಗ್ ರೋಡ್, ನಾಯಂಡಹಳ್ಳಿ ರಿಂಗ್ ರೋಡ್, ನಾಗರಬಾವಿ ಸರ್ಕಲ್ ಅಲ್ಲಿ, ಆ ಸರ್ಕಲ್ ನಲ್ಲಿ ನಿಮ್ಗೆ ಒಂದು SLV ಗ್ರಾಂಡ್ ಹೋಟೆಲ್ ಇದೆ. ಸ್ಕೈ ವಾಕ್ ಇದೆ ಅಲ್ಲೊಂದು. ಪೆಟ್ರೋಲ್ ಬಂಕ್, ಇಂಡಿಯನ್ ಆಯಿಲ್. ಸ್ವಲ್ಪ ಡೌನ್ ಸರ್ವಿಸ್ ರೋಡ್ ಡೌನ್ ಬಂದ್ರೆ ಒಂದು ಪಾಯಿಂಟ್ ಅಂಗಡಿ ಸಿಗುತ್ತೆ. ಪಾಯಿಂಟ್ ಅಂಗಡಿ, ಫಸ್ಟ್ ಲೆಫ್ಟ್, ಫಸ್ಟ್ ಸೈಡ್. ನಿಮ್ಗೆ ಇನ್ನ ಏನ್ ಆಗಿಲ್ಲ ಅಡ್ರೆಸ್ ಗೊತ್ತಾಯ್ತು ನೋಡಿ. ಇದು ವಿಜಯನಗರ ನರ್ಸಿಂಗ್ ಕಾಲೇಜ್, ನಾಗರಬಾವಿ. ಇದೇ ಕಾಂಪೌಂಡ್ ಅಲ್ಲಿ ಎಲ್ಲ ಇದೇ ಕಾಲೇಜ್, ವಿಜಯನಗರ ನರ್ಸಿಂಗ್ ಕಾಲೇಜ್, ನಾಗರಬಾವಿ ಅಂತ ನೀವು ಗೂಗಲ್ ಅಲ್ಲಿ ಹಾಕಿದ್ರೆ ಅಡ್ರೆಸ್ ಬಂದ್ಬಿಡುತ್ತೆ. ನಿಮ್ದೆಲ್ಲ ಇದೇ ಸರೌಂಡಿಂಗ್ ನಲ್ಲಿ ನಮ್ ಗಾಡಿಗಳು ಇರುತ್ತೆ. ಬಂದ್ ನೋಡಿ, ಓಕೆ ಮಾಡಿ ಮಾತಾಡುವ. ಇಲ್ಲಿ ಬಂದ ತಕ್ಷಣ ಗೊತ್ತಾಗುತ್ತೆ. ಹೌದೌದು. ಓಕೆ ಸರ್, ಈ ಸರಿ ಸ್ಟಾಕ್ ನಿಮ್ಮ ಹತ್ರ ಪ್ರೆಸೆಂಟ್ ಎಷ್ಟಿದೆ? ಸರ್ ನಮ್ಮ ಹತ್ರ 110 ವೆಹಿಕಲ್ಸ್ ಇದೆ. ಹೆಚ್ಚು ಕಡಿಮೆ 100+ ಇದೆ. 100+ ಇದೆ ಸರ್. ಓಕೆ, ಪ್ರೈಸಿಂಗ್ ಈ ಸಲ ನೀವು ಏನ್ ಕೊಡ್ತೀರಾ? ಪ್ರೈಸಿಂಗ್ ಎಲ್ಲ ಸರ್ ನಮ್ಮ ಹತ್ರ ಎಲ್ಲಾ ಟೈಪ್ ವೆಹಿಕಲ್ ಇದೆ. ಎಲ್ಲಾ ವೆಹಿಕಲ್ಸ್ ಇರುತ್ತೆ. ಪೆಟ್ರೋಲ್, ಡೀಸೆಲ್, ಯಾವ ಟೈಪ್ ಬೇಕು, ಯಾವ ವೆಹಿಕಲ್ ಬೇಕು ಎಲ್ಲಾ ಸಿಗುತ್ತೆ. ಬನ್ನಿ, ವೆಹಿಕಲ್ ನೋಡಿ, ಚೆಕ್ ಮಾಡಿ, ಮೆಕ್ಯಾನಿಕ್ ತೋರಿಸಿ, ಶೋರೂಮ್ ತೋರಿಸಿ, ಓಕೆ ಆದ್ರೆ ಕೂತ್ಕೊಂಡು ರೇಟ್ ಏನಿದೆ ಮಾತಾಡಿ ಕ್ಲೋಸ್ ಮಾಡೋಣ. ಲೋನ್ ಬಗ್ಗೆ ಬಂದ್ರೆ ಲೋನ್ ಎಲ್ಲ 2012 ಮಾಡಲ್ ಮೇಲೆ ನಿಮ್ಗೆ ಫೈನಾನ್ಸ್ ಆಗುತ್ತೆ. ಸಿವಿಲ್ ಚೆನ್ನಾಗಿದೆ, ಎಲ್ಲದು ನಾವು ಮಾಡಿಸ್ಕೊಡ್ತೀವಿ ಸರ್. ಕರ್ನಾಟಕ ಮಾಡಿಸ್ಕೊಡ್ತೀವಿ. ಹೌದೌದು. ಸರ್ ಮೊದಲನೇ ಗಾಡಿ ಯಾವ್ದು ನೀವು? ನಮ್ಮ ಹತ್ರ XV 2013 ಮಾಡಲು, ಸಿಂಗಲ್ ಓನರ್. ಇದು W6 ಶೋರೂಮ್ ಟ್ರ್ಯಾಕ್ ಇದೆ. ವೆಹಿಕಲ್ ರನ್ನಿಂಗ್ ಎಲ್ಲ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. ಇದು 5,25,000 ಹೇಳೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ, ಬಂದ್ ನೋಡಿ, ಹೆಚ್ಚು ಕಡಿಮೆ ಮಾಡೋಣ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಗಾಡಿ ರನ್ನಿಂಗ್ ಚೆನ್ನಾಗಿದೆ, ಬಾಡಿ ಲೈನ್ ಚೆನ್ನಾಗಿದೆ. ಡೀಸೆಲ್ ಗಾಡಿ. ಓನರ್ಶಿಪ್ ಸಿಂಗಲ್ ಓನರ್. ಟಾಟಾ ಜಸ್ಟ್ 2015 ಮಾಡಲ್, ಸಿಂಗಲ್ ಓನರ್, ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೀರಿಂಗ್, ಪೌಂಡು, ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಇದೆ. ಸಿಂಗಲ್ ಓನರ್ ಗಾಡಿ, ಶೋರೂಮ್ ಟ್ರ್ಯಾಕ್ ಇದೆ. ಇದು 4,10,000 ಹೇಳೋದು. ಹೆಚ್ಚು ಕಡಿಮೆ ಮಾಡೋಣ, ಫೈನಾನ್ಸ್ ಕೂಡ ಆಗುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಕೂಡ ಆಗುತ್ತೆ. ಡೀಸೆಲ್ ಗಾಡಿ ಇದು. ಹೌದೌದು. ನೆಕ್ಸ್ಟ್ ಗಾಡಿ ರಿಡ್ಜ್ 2012 ಮಾಡಲು, ಸಿಂಗಲ್ ಓನರ್, ರಿಡ್ಜ್ ಡೀಸೆಲ್ VDI. ಇದು ಗಾಡಿ ಬಾಡಿ ಚೆನ್ನಾಗಿದೆ, ಇಂಜಿನ್ ಚೆನ್ನಾಗಿದೆ, ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 3,25,000 ಹೇಳೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡವ ಸರ್. 3,20,000 ಹೇಳೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ನೋಡಿ 2019 ಮಾಡಲು, ವ್ಯಾಗನಾರ್ ನ್ಯೂ ಶೇಪ್, VXI ಆಪ್ಷನಲ್, AC ಪವರ್ ಸ್ಟೀರಿಂಗ್, ಪೌಂಡು, ಏರ್ ಬ್ಯಾಗ್ ಬರುತ್ತೆ. ಗಾಡಿ 48,50,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ, ಶೋರೂಮ್ ಹಿಸ್ಟ್ರಿ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 4,75,000 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಗಾಡಿ ತುಂಬಾ ಚೆನ್ನಾಗಿದೆ. ಬನ್ನಿ, ವೆಹಿಕಲ್ ನೋಡಿ, ಕೂತ್ಕೊಂಡು ವ್ಯಾಪಾರ ಮಾಡಿ, ಫೈನಾನ್ಸ್ ಕೂಡ ಮಾಡ್ಕೊಡವ. ಓನರ್ಶಿಪ್ ಸರ್ ಸಿಂಗಲ್ ಓನರ್. ಹೌದು. ನೆಕ್ಸ್ಟ್ ಗಾಡಿ ETS 2011 ಮಾಡಲು, ETS ಪೆಟ್ರೋಲ್ 51,000 ಹೊಡಿದೆ. ಇದು ಶೋರೂಮ್ ಟ್ರ್ಯಾಕ್ ಇದೆ. ಎಲ್ಲಾ ಶೋರೂಮ್ ಹಿಸ್ಟ್ರಿ ಸಿಗಲ್ಲ, ಯಾವ್ದಿದೆ ನಾವೇ ಹೇಳ್ತೀವಿ. ಆದ್ರೂ ನಿಮ್ ಡೌಟ್ ಇದೆ, ಶೋರೂಮ್ ನಲ್ಲಿ ಹೋಗ್ಬಿಟ್ಟು ಚೆಕ್ ಮಾಡಿ. ಇಲ್ಲ ನಿಮ್ ಪರ್ಸನಲ್ ಮೆಕ್ಯಾನಿಕ್ ಇದೆಯಾ, ಅದಕ್ಕೂ ಚೆಕ್ ಮಾಡಿ. ಸಮಾಧಾನ ಆದ್ರೆ ಕೂತ್ಕೊಂಡು ವ್ಯಾಪಾರ ಮಾಡೋಣ. ಓಕೆ ಸರ್. ಇದು 2011 ಮಾಡಲು, 51,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. 2,55,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಬಾಡಿ ಲೈನ್, ಇಂಜಿನ್ ಚೆನ್ನಾಗಿದೆ. ಎಲ್ಲೂ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಆತರ ಏನ್ ಬಾಡಿ ಲೈನ್ ಏನ್ ಮಾತಾಡಂಗಿಲ್ಲ. ಗಾಡಿ ತುಂಬಾ ನೀಟ್ ಆಗಿದೆ. ಹೌದೌದು. ಓಕೆ ಸರ್. ಸರ್ ಸೆಲೆರಿಯೋ ಇದೆ ಸರ್. 2014 ಮಾಡಲು, ಸೆಲೆರಿಯೋ ಆಟೋಮೆಟಿಕ್, ಸಿಂಗಲ್ ಓನರ್. ಬಹಳ ಜನ ಆಟೋಮೆಟಿಕ್ ಹುಡುಕ್ತಾ ಇರ್ತದೆ. ಏನ್ ಸರ್ ಬರೀ ಮ್ಯಾನುವಲ್ ಹೇಳ್ತೀರಾ ಅಂತ. ಯಾಕಂದ್ರೆ ಲೇಡೀಸ್ ಆಗ್ಲಿ, ವಯಸ್ಸಾಗಿರೋರಾಗ್ಲಿ, ಎಲ್ಲ ಹೊಸದಾಗಿ ಕಲಿಯೋರಿಗೆ ಆಟೋಮೆಟಿಕ್ ಬಹಳ ಈಸಿ. ಹಾಕಿ ಓಡ್ಸಂಗೆ ಇದು ಬಹಳ ಈಸಿ ಆಗುತ್ತೆ. ಇದು 14 ಮಾಡಲು, ಆಟೋಮೆಟಿಕ್, ಸಿಂಗಲ್ ಓನರ್. ಗಾಡಿ ಬಾಡಿ ಲೈನ್ ಆಗ್ಲಿ, ಇಂಟೀರಿಯರ್ ಆಗ್ಲಿ, ಯಾವ್ದು ಮಾತಾಡಂಗಿಲ್ಲ. ಗಾಡಿ ತುಂಬಾ ಚೆನ್ನಾಗಿದೆ. 3,45,000 ಹೇಳೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡೋಣ. ಬನ್ನಿ, ವೆಹಿಕಲ್ ನೋಡಿ, ತುಂಬಾ ಚೆನ್ನಾಗಿದೆ. ಓಕೆ ಸರ್. ಬ್ರೆಜಾ ಇದೆ. ಹೌದು. 2018 ಮಾಡಲು, ಸಿಂಗಲ್ ಓನರ್, ಬ್ರೆಜಾ VDI ಆಪ್ಷನಲ್.
Okay. AC ಪವರ್ ಸ್ಟೈರಿಂಗ್ ಪೌಂಡ್ 2 ಏರ್ ಬ್ಯಾಗ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. 7,70,000 ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಆಗುತ್ತೆ. ಡೀಸೆಲ್ ಗಾಡಿ ವೀಸಾ ಹುಡುಗೋರಿಗೆ ಒಳ್ಳೆ ಗಾಡಿ. ಫೈನಾನ್ಸ್ ಕೂಡ ಮಾಡ್ಕೊಂಡು ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್. 8 ಸೀಟ್ ಹುಡುಗೋರಿಗೆ ಎಂಜಾಯ್ ತಗೊಂಡು ಎಂಜಾಯ್ ಮಾಡಿ. ಎಂಜಾಯ್ ಮಾಡಿ 2013 ಮಾಡಲು ಸಿಂಗಲ್ ಓನರ್ ಡೀಸೆಲ್ AC ಪವರ್ ಸ್ಟೇರಿಂಗ್ ಪೌಂಡ್ ಮ್ಯಾಗ್ವಿಲ್ ಏರ್ ಬ್ಯಾಗ್ ABS ಫುಲ್ ಟಾಪ್ ಅಂಡ್ ಮಾಡಲ್ ಗಾಡಿ. ಇದು ಬಂದ್ಬಿಟ್ಟು 4 ಲಕ್ಷ ಹೇಳೋದು. ರೂಫ್ AC ಕೂಡ ಇದೆ. ಒಳ್ಳೆ ಇಂಟೀರಿಯರ್ ಇದೆ ನೋಡಿ. ಗಾಡಿ ತುಂಬಾ ಚೆನ್ನಾಗಿದೆ. ಎರಡು ಏರ್ ಬ್ಯಾಗು, ರೂಫ್ AC, ಒಳ್ಳೆ ಸೀಟ್ ಕವರು, ಸಿಸ್ಟಮ್, ಬಗೆಟ್ ಸೀಟು. ಗಾಡಿ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಗಾಡಿ ತುಂಬಾ ಚೆನ್ನಾಗಿ ನೀಟ್ ಆಗಿ ಮೇಂಟೆನೆನ್ಸ್ ಮಾಡಿದ್ದಾರೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು 4 ಲಕ್ಷ ಹೇಳೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ನೀಟ್ ಆಗಿದೆ. ಬನ್ನಿ, ದೊಡ್ಡ ಫ್ಯಾಮಿಲಿ 8 ಸೀಟ್ ಹುಡ್ಕೋದಕ್ಕೆ ಬಹಳ ಜನ ಹುಡುಕ್ತಾ ಇದ್ದಾರೆ. ಡೀಸೆಲ್ ಗಾಡಿ ಹುಡ್ಕೋದಕ್ಕೆ ಬಹಳ ಚೆನ್ನಾಗಿದೆ ಗಾಡಿ. ಬಂದ್ ನೋಡಿ ಮಾತಾಡೋಣ. ಸರ್ ಫೈನಲ್ ಬಂದ್ರೆ ಎಷ್ಟು ಆಗುತ್ತೆ ಸರ್ ಇದು? ಸರ್ ನೀವು ಬನ್ನಿ ವೆಹಿಕಲ್ ನೋಡಿ. ಇಲ್ಲಿ ಬಂದ್ಬಿಟ್ರೆ ನಿಮ್ಗೆ ನಿಮ್ಗೆ 8 ಸೀಟ್ ಬೇಕು ಬಂದ್ಬಿಟ್ರೆ ನಮ್ಮ ಹತ್ರ 7 ಗಾಡಿ ಇದೆ. 2 ಸ್ಕಾರ್ಪಿಯೋ, 2 XCV, ಆಮೇಲೆ ಬ್ರೀಜಾ, ಎರ್ಟಿಗಾ, ಎಂಜಾಯ್, ಕ್ವಾಂಟೋ ತುಂಬಾ ಇದೆ. ಇಲ್ಲಿ ಬಂದ್ಬಿಟ್ಟೆ ಹೋಟೆಲ್ ಬಂದ್ಬಿಟ್ಟೆ ಎಲ್ಲಾ ನಿಮ್ಗೆ ಐಟಮ್ ಸಿಗುತ್ತೆ. ಇಲ್ಲಿ ಬಂದ್ಬಿಟ್ರೆ ಎಲ್ಲಾ ತರ ವೆಹಿಕಲ್ ಸಿಗುತ್ತೆ. ಬಂದ್ ನೀವು ಒನ್ ಟೈಮ್ ಮೀಟ್ ಮಾಡಿ ನೋಡಿದ್ರೆ ನಿಮ್ಗೆ ಐಡಿಯಾ ಬರುತ್ತೆ. ಯಾವ ತಗೋಬೇಕು, ಏನಿದೆ, ಎಂತದ್ದು ಇದೆ ಅಂತ ಒಂದು ಐಡಿಯಾ ಬರುತ್ತೆ. ಆವಾಗ ನಿಮ್ಗೆ ತಗೊಳಕ್ಕೆ ಈಸಿ ಆಗುತ್ತೆ. 15 ಮಾಡಲು ಪೋಲೋ ಹೈಲೈನ್ ಟಾಪ್ ಅಂಡ್ ಮಾಡಲು AC ಪವರ್ ಸ್ಟೇರಿಂಗ್ ಕೊಂಡು ಮ್ಯಾಗ್ವಿಲ್ ಏರ್ ಬ್ಯಾಗ್ ಇದೆ. ಒಳ್ಳೆ ಬಾಡಿ ಲೈನ್ ಚೆನ್ನಾಗಿದೆ. ರನ್ನಿಂಗ್ ಚೆನ್ನಾಗಿದೆ. ಇಂಟೀರಿಯರ್ ಇದೆ. ಟಾಪ್ ಅಂಡ್ ಮಾಡಲ್ ಪೋಲೋ ಹುಡ್ಕೋದಕ್ಕೆ ಬಹಳ ಜನ ಪೋಲೋ ಬೇಕು ಅಂತ ಹುಡುಕ್ತಾ ಇದ್ದಾರೆ. ತುಂಬಾ ಡಿಮಾಂಡ್. ಗಾಡಿ ತುಂಬಾ ನೀಟ್ ಆಗಿದೆ. ಬಹಳ ತುಂಬಾ ಚೆನ್ನಾಗಿದೆ. 15 ಮಾಡಲ್ ಸಿಂಗಲ್ ಅನ್ನೋದು 525 ಹೇಳೋದು. ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ಓಕೆ, ನೀವು ನೋಡಬಹುದು 2015 ಮಾಡಲ್ ಸಿಂಗಲ್ ಓನರ್ ಆಗಿದೆ. ಹೈಲೈನ್ ಟಾಪ್ ಅಂಡ್ AC ಪವರ್ ಸ್ಟೇರಿಂಗ್ ಕೊಂಡು ಮ್ಯಾಗ್ವಿಲ್ ಏರ್ ಬ್ಯಾಗ್ ಎಲ್ಲ ಬರುತ್ತೆ. 5,25 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಇದು ಹೇಳ್ತಾ ಇದ್ದಾರೆ. ಮುಂದೆ ಬಂದು ಕೂತ್ಕೊಂಡು ವ್ಯಾಪಾರ ಮಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಮಾಡ್ಕೊಡ್ತಾರೆ ಸರ್. ಸರ್ ಲೋನ್ ಬಂದ್ರೆ ಡೌನ್ ಪೇಮೆಂಟ್ ಎಷ್ಟು ಕಟ್ಟಬೇಕು? ಸರ್ ನಿಮ್ಗೆ ಸಿವಿಲ್ ಚೆನ್ನಾಗಿದೆ. 80% ಆಗುತ್ತೆ. 80% ಮಾಡ್ಕೊಡ್ತೀರಾ? ಹೌದು ಹೌದು ಹೌದು. ಓಕೆ ಸರ್, ಇದು ನೋಡಬಹುದು ನೀವು. ಸರ್ ಇದು ಆಟೋಮೆಟಿಕ್. ಇದನ್ನು ಆಟೋಮೆಟಿಕ್. 16 ಮಾಡಲು ಇದು ಗಾಡಿ ತುಂಬಾ ನೀಟ್ ಆಗಿದೆ. ಎಲ್ಲೂ ಡೆಂಟು ಕ್ರಾಚಸ್ ಇಲ್ಲ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ಒಂದ್ ಸಣ್ಣ ಗಾಡಿ. ಆಟೋಮೆಟಿಕ್ ಹುಡ್ಕೋದಕ್ಕೆ ಫೈನಾನ್ಸ್ ಕೂಡ ಸಿಗುತ್ತೆ. 16 ಮಾಡಲು 245 ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಬಂದ್ ನೋಡಿ, ವೆಹಿಕಲ್ ನೋಡಿ, ಚೆಕ್ ಮಾಡಿ, ಕೂತ್ಕೊಂಡು ಮಾತಾಡೋಣ. ನಿಮ್ಗೆ ಫೈನಾನ್ಸ್ ಕೂಡ ಮಾಡೋಣ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್. ಸರ್ ಇದು 2010 ಮಾಡಲು ಶಿಫ್ಟ್ VDI ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಇದೆ. AC ಪವರ್ ಸ್ಟೇರಿಂಗ್ ಕೊಂಡು ಒಳ್ಳೆ ಇಂಟೀರಿಯರ್ ಇದೆ. ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 285 ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ ಬೇಕು ಬನ್ನಿ, ವೆಹಿಕಲ್ ನೋಡಿ, ರೇಟ್ ಹೆಚ್ಚು ಕಡಿಮೆ ಮಾಡೋಣ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ ಸರ್. ಇದು ಟಾಟಾ ಟಿಯಾಗೋ 2016 ಮಾಡಲು ಸಿಂಗಲ್ ಓನರ್. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಸಿಲ್ವರ್ ಕಲರ್ ಗಾಡಿ ತುಂಬಾ ಚೆನ್ನಾಗಿದೆ. ಫೈನಾನ್ಸ್ ಎಲ್ಲ ಮಾಡ್ಕೊಡೋಣ. 3,95,000 ಹೇಳೋದು. ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ತುಂಬಾ ನೀಟ್ ಆಗಿದೆ. ಬಂದ್ ನೋಡಿ, ಹೆಚ್ಚು ಕಡಿಮೆ ಮಾಡೋಣ ಸರ್. ಓಕೆ ಸರ್. 2013 ಮಾಡಲು ಹೋಂಡಾ ಅಮೇಜ್ ಡೀಸೆಲ್ ಸಿಂಗಲ್ ಅನ್ನೋದು. ಬಾಡಿ ನೀಟ್ ಆಗಿದೆ. ಎಲ್ಲೂ ಒಂದು ಡೆಂಟು ಕ್ರಾಚಸ್ ಇಲ್ಲ. ಬಾಡಿ ಲೈನ್ ಆಗ್ಲಿ, ಇಂಜಿನ್ ಆಗ್ಲಿ, ಇಂಟೀರಿಯರ್ ನೀಟ್ ಆಗಿದೆ. ಒಳ್ಳೆ ಒಳ್ಳೆ ಕ್ಲಾಸ್ ಗಾಡಿ. 385 ಹೇಳೋದು. ಹೆಚ್ಚು ಕಡಿಮೆ ಆಗುತ್ತೆ. ಡೀಸೆಲ್ ಗಾಡಿ. ಬನ್ನಿ ನೋಡಿ ಮಾತಾಡೋಣ. ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ ಸರ್. ಇದು ವೆಂಟೋ 2011 ಮಾಡಲು. ಇದು ಪೆಟ್ರೋಲ್. ಇದು ಕೂಡ ಒಳ್ಳೆ ಇಂಟೀರಿಯರ್, ಬಾಡಿ ಲೈನ್, ಮ್ಯಾಗ್ವಿಲ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 345 ಹೇಳೋದು. ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. ವೆಂಟೋ ಹುಡ್ಕೋದಕ್ಕೆ ಪೆಟ್ರೋಲ್ ಗಾಡಿ ಒಳ್ಳೆ ಗಾಡಿ ಇದೆ. ಬಂದ್ ನೋಡಿ, ಹೆಚ್ಚು ಕಡಿಮೆ ಮಾಡ್ಬಿಟ್ಕೊಡೋಣ. ಓಕೆ ಸರ್. ಸರ್ ನೆಕ್ಸ್ಟ್ ಗಾಡಿ ಯಾವ ಸರ್ ಇದು? ಸರ್ ಇದು ಚವರ್ಲೈಟ್ ಕ್ರೂಸ್ 2009 ಮಾಡಲು ಟಾಪ್ ಅಂಡ್ ಮಾಡಲು. AC ಪವರ್ ಸ್ಟೇರಿಂಗ್ ಕೊಂಡು ಮ್ಯಾಗ್ವಿಲ್ ಏರ್ ಬ್ಯಾಗ್. ಗಾಡಿ ತುಂಬಾ ಚೆನ್ನಾಗಿದೆ. ಒಳ್ಳೆ ರಾಯಲ್ ಗಾಡಿ. ಗಾಡಿ ತುಂಬಾ ನೀಟ್ ಆಗಿದೆ. ಒಳ್ಳೆ ಗಾಡಿ. ಗಾಡಿ ಹೆಂಗಿದೆ ನೋಡಿ, ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಒಳ್ಳೆ ಸಿಸ್ಟಮ್ ಇದೆ. ಒಳ್ಳೆ ಇಂಟೀರಿಯರ್ ಇದೆ. ಏರ್ ಬ್ಯಾಗ್, ABS. ಗಾಡಿ ತುಂಬಾ ನೀಟ್ ಆಗಿದೆ. 3 ಲಕ್ಷ ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಡೀಸೆಲ್ ಗಾಡಿ. ಹೌದೌದು. ಓಕೆ ಸರ್. 2011 ಮಾಡಲು ಇನೋವಾ 8 ಸೀಟ್ ಡೀಸೆಲ್ ಗಾಡಿ. ಒಳ್ಳೆ ರಾಯಲ್ ಗಾಡಿ ತರ ಇದು. 8 ಸೀಟ್ ದೊಡ್ಡ ಫ್ಯಾಮಿಲಿಗೆ ಒಳ್ಳೆ ಗಾಡಿ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 4,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 4,25,000 ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಸ್ಯಾಂಟ್ರೋ ನೋಡಿ 2010 ಮಾಡಲು ಸಿಂಗಲ್ ಅನ್ನೋದು. ಇದು ಕೂಡ ಶೋರೂಮ್ ಟ್ರ್ಯಾಕ್ ಇದೆ. FC ಇನ್ಶೂರೆನ್ಸ್ ಫ್ರೆಶ್ ಆಗಿ ಮಾಡ್ಕೊಡ್ತೀವಿ. FC ಇನ್ಶೂರೆನ್ಸ್ ನಾವೇ ಮಾಡ್ಕೊಡ್ತೀವಿ ಅಂದ್ರೆ 1,95,000 ಕೊಟ್ಟರೆ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ. ನೀವೇ ಮಾಡ್ಕೊಂಡಿರ್ತೀರಾ FC ಇನ್ಶೂರೆನ್ಸ್ ಅಂತ, ಅದು 175 ಕೊಡಿ, ನೀವೇ ಮಾಡ್ಕೊಳ್ಳಿ. ಓಕೆ ಸರ್. ನಿಸಾನ್ ಮೈಕ್ರಾ 2012 ಮಾಡಲು ನಿಶಾಂತ್ ಮೈಕ್ರಾ ಗಾಡಿ. ಪೆಟ್ರೋಲ್ ಗಾಡಿ. AC ಪವರ್ ಸ್ಟೇರಿಂಗ್ ಕೊಂಡು ಪುಷ್ ಬಟನ್ ಸ್ಟಾರ್ಟ್. ಏರ್ ಬ್ಯಾಗ್ ಇದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. 2,20,000 ಹೇಳೋದು. ಹೆಚ್ಚು ಕಡಿಮೆ ಆಗುತ್ತೆ. 2,20,000. ನೋಡಿ
ನೋಡಿ ಇಲ್ಲಿ ಏರ್ ಬ್ಯಾಗ್ ಇದೆ, ಪುಷ್ ಬಟನ್ ಸ್ಟಾರ್ಟ್, ಒಳ್ಳೆ ಸಿಸ್ಟಮ್, ಒಳ್ಳೆ ಇಂಟಿದೆ ಅದು. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಅದನ್ನ ವೆಹಿಕಲ್ ನೋಡಿ ಎಚ್ಕೊಂಡು ಮಾಡೋಣ. ಓಕೆ ಸರ್. ಬಲಿನೋ ಯಾವ 2018 ಮಾಡಲ್, 18-19 ರಿಜಿಸ್ಟ್ರೇಷನ್, ಪೆಟ್ರೋಲ್ ಗಾಡಿ, ಡೆಲ್ಟಾ ಮಿಡಲ್ ವರ್ಷನ್. 525 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಸಣ್ಣ ಪುಟ್ಟ ಬಂಪರ್ ಕ್ರಾಚಸ್ ಇದೆ. ಅದು ಒರಿಜಿನಲ್ ಪೇಂಟ್ ಅಂತ ಮಡಗಿಲ್ಲ, ಏನ್ ಮಾಡಿಲ್ಲ. ಗಾಡಿ ನೀಟ್ ಆಗಿದೆ. ಬಂದು ವೆಹಿಕಲ್ ನೋಡಿ ಫೈನಾನ್ಸ್ ಕೂಡ ಮಾಡೋಣ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ನೋಡಿ ಆಪಲ್ ಶೇಪ್, 2002 ಆಪಲ್ ಶೇಪ್ ಸ್ವಿಫ್ಟ್ ಎಲ್ಲೋ ಮಾಡಿದ್ದು, 23 ರಿಜಿಸ್ಟ್ರೇಷನ್. ಇದು ಬಂದ್ಬಿಟ್ಟು 525 ಹೆಚ್ಚು ಕಡಿಮೆ ಆಗುತ್ತೆ. ಸಿಸಿ ಕಂಡೀಷನ್ ಆಗುತ್ತೆ ಇದು. ಇನ್ನೊಂದು XU500 ಇದೆ, 2014 ಮಾಡಲು, W8. ಇದು ಶೋರೂಮ್ ಟ್ರಾಕ್ ಇದೆ, ಸಿಂಗಲ್ ಓನರ್. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 7.5 ಹೇಳೋದು ಹೆಚ್ಚು ಕಡಿಮೆ ಆಗುತ್ತೆ. ಶೋರೂಮ್ ಟ್ರಾಕ್ ಇದೆ, ಶೋರೂಮ್ ಕಂಡೀಷನ್, ಪಿನ್ ಟು ಪಿನ್ ಶೋರೂಮ್ ಸರ್ವಿಸ್ ಇದೆ ಸರ್. ಸರ್ ಲೋನ್ ಬಂದ್ರೆ ಎಷ್ಟು % ಲೋನ್ ಆಗುತ್ತೆ? ಸಿವಿಲ್ ಚೆನ್ನಾಗಿದೆ, 80% ಲೋನ್ ಆಗುತ್ತೆ ಸರ್. ಇದಕ್ಕೂ ಕೂಡ 80% ಲೋನ್ ಹೌದು ಆಗುತ್ತೆ. ಓಕೆ. ಇದು ನೋಡಿ 2014 ಮಾಡಲು, Hyundai Accent, 385 ಹೆಚ್ಚು ಕಡಿಮೆ ಆಗುತ್ತೆ. 385 ಹೌದೌದು. ಓನರ್ಶಿಪ್ ಸರ್ ಇದಕ್ಕೆ ಸಿಂಗಲ್ ಓನರ್, 60,000 ಚೇಂಜ್ ಓಡಿದೆ. ಇದು ಶೋರೂಮ್ ಟ್ರಾಕ್ ಇದೆ. ಓಕೆ. ಡೀಸೆಲ್ ಇದು? ಪೆಟ್ರೋಲ್. ಹೌದೌದು. ಓಕೆ ಸರ್. ಇನ್ನೊಂದು 2018 ಮಾಡಲು, ಕ್ವಿಡ್ ಕ್ಲೆಂಬರ್, AC ಪೋಸ್ಟ್ ಕೊಂಡು ಏರ್ ಬ್ಯಾಗ್ ಇದೆ. 3 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ. ಹೌದೌದು. 18 ಮಾಡಲು, ಗಾಡಿ ರನ್ನಿಂಗ್ ಚೆನ್ನಾಗಿದೆ. ಓಕೆ ಸರ್. ಯಾವ ಗಾಡಿ ಸರ್ ಇದು? ಇದು Hyundai Jazz 2009 ಮಾಡಲು, AC ಪೋಸ್ಟ್ ಕೊಂಡು ಏರ್ ಬ್ಯಾಗ್ ಇದೆ. ಬಾಡಿ ಲೈನ್ ಚೆನ್ನಾಗಿದೆ, ಇಂಜನ್ ಚೆನ್ನಾಗಿದೆ. 7,30,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ವೆಹಿಕಲ್ ಎಲ್ಲ ನೀಟ್ ಆಗಿದೆ. ಪೆಟ್ರೋಲ್ ಗಾಡಿ ಸರ್ ಇದು. 7,30,000 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿ ಇದು. ಹೌದೌದು. ಓಕೆ. ವ್ಯಾಗನ್ ನ್ಯೂ ಶೇಪ್, 19 ಮಾಡಲು, ಆಟೋಮೆಟಿಕ್ ಇದು. ಆಟೋಮೆಟಿಕ್ 19 ಮಾಡಲು, ಒಳ್ಳೆ ಸೀಟ್ ಕವರ್, ಒಳ್ಳೆ ಸಿಸ್ಟಮ್, ಏರ್ ಬ್ಯಾಗ್, ABS ಇದೆ. ಗಾಡಿ ಚೆನ್ನಾಗಿದೆ. 4,25,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ಬಂದು ನೋಡಿ ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್. ಓಕೆ ಸರ್. ಇದು ನೋಡಿ i20, 2014-15 ಮಾಡಲು, ಇದು 61,000 ಓಡಿದೆ. ಪೆಟ್ರೋಲ್ i20, ಗಾಡಿ ಶೋರೂಮ್ ಟ್ರಾಕ್ ಇದೆ. 5,25,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 5,25,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. ಸ್ಪೋರ್ಟ್ಸ್ ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. 61,000 ಚೇಂಜ್ ಓಡಿದೆ. ಶೋರೂಮ್ ಟ್ರಾಕ್ ಇದೆ ಸರ್. ಓಕೆ ಸರ್. ಇದು ಮಾಡಿ 2016 ಮಾಡಲು, ಸಿಂಗಲ್ ಓನರ್, ಆಲ್ಟೋ 800, LXi AC ಪೋಸ್ಟಿಂಗ್ ಕೊಂಡು ಇದೆ. 7,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 7,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. Hyundai Accent 2014 ಮಾಡಲು, 61,000 ಚೇಂಜ್ ಓಡಿದೆ. ಗಾಡಿ ರನ್ನಿಂಗ್ ಚೆನ್ನಾಗಿದೆ. 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 3,85,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಫೈನಾನ್ಸ್ ಕೂಡ ಮಾಡ್ಕೊಡೋಣ. ಸರ್ ಇದು ಪೆಟ್ರೋಲ್ ಡೀಸೆಲ್? ಪೆಟ್ರೋಲ್ ಸರ್ ಇದು. ಪೆಟ್ರೋಲ್ ಇದು. ಹೌದೌದು. ಓಕೆ. ನೋಡಬಹುದು Accent ಅಲ್ಲಿ 2 ಆಪ್ಷನ್ ಸಿಗ್ತಾ ಇದೆ. ಪೆಟ್ರೋಲ್ ಬೇಕಂದ್ರೆ ಪೆಟ್ರೋಲ್ ಸಿಗುತ್ತೆ, ಡೀಸೆಲ್ ಬೇಕಂದ್ರೆ ಡೀಸೆಲ್ ಸಿಗುತ್ತೆ. 2 ಗಾಡಿ ಚೆನ್ನಾಗಿದೆ. ಕಲರು ಅಷ್ಟೇ. ರೆಡ್ ಬೇಕಂದ್ರೆ ರೆಡ್ ಸಿಗುತ್ತೆ, ಬ್ಲೂ ಬೇಕಂದ್ರೆ ಬ್ಲೂ ಸಿಗುತ್ತೆ. ಸೊ ಹಾಗಾದ್ರೆ ಅದೇ ತರ ಇನ್ನೊಂದು 17-18 ಮಾಡಲು, 7,10 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 7,10 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓನರ್ಶಿಪ್ ಸರ್ ಇದಕ್ಕೆ? ಓನರ್ ಸೆಕೆಂಡ್ ಓನರ್ ಆಗಿದೆ. ಕ್ಲೀನ್ ಆಗಿ ವಾಶ್ ಮಾಡಿ ಕೊಡ್ತೀವಿ. ಕೆಳಗಡೆ ನಿಲ್ಸಿದೀವಿ ಅಂತ ನೀಟ್ ಆಗಿದೆ. ಓಕೆ ಸರ್. ಸಾಂಟ್ರೋ 2009 ಮಾಡಲು, FC ಇನ್ಶೂರೆನ್ಸ್ ಲ್ಯಾಬ್ಸ್ ಇದೆ. FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳಿ. 145 ಕೊಡಿ, FC ಇನ್ಶೂರೆನ್ಸ್ ಅವರೇ ಮಾಡ್ಕೊಳ್ಳಿ ಸರ್. 9 ಮಾಡಲ್. ಹೌದೌದು ಸರ್. ಓಕೆ ಸರ್. ಸ್ಕಾರ್ಪಿಯೋ ಇದೆ 2016 ಮಾಡಲು, ಇದು ಬಂದ್ಬಿಟ್ಟು ಟಾಪ್ ಅಂಡ್ ಮಾಡಲು. ಸರ್ವಿಸ್ ಸ್ವಲ್ಪ ಒಂದು ಸರ್ವಿಸ್ ರಬ್ಬಿಂಗ್ ಪಾಲಿಶ್ ಮಾಡಬೇಕು. 6.25 ಲಕ್ಷ ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 6.25 ಲಕ್ಷ. ಹೌದು. AC ಪೋಸ್ಟರ್ ಕೊಂಡು ಏರ್ ಬ್ಯಾಗ್, ಆಮೇಲೆ ಟಾಕಿಂಗ್ ಮೋಷನ್ ಎಲ್ಲ ಇದೆ ಸರ್ ಇದರಲ್ಲಿ. ಓಕೆ. ಹೌದು. ಸರ್ವಿಸಿಂಗ್ ಪಾಲಿಶಿಂಗ್ ಎಲ್ಲ ಡೆಲಿವರಿ ಟೈಮ್ ಅಲ್ಲಿ ಎಲ್ಲ ಮಾಡ್ಕೊಡ್ತೀರಾ ಸರ್ ನೀವು? ಇಲ್ಲ, ಅದು ಬಂದು ಅವನ್ನ ಮಾಡ್ಕೊಂತೀರ, ನಾವು ಮಾತಾಡೋಣ. ವ್ಯಾಪಾರದಲ್ಲಿ ಕೂತ್ಕೊಂಡು ಮಾತಾಡೋಣ. ಅದು ಮಾತಾಡೋಣ. ಓಕೆ. ಇದು 2016 6.35 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 6.35 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓನರ್ಶಿಪ್ ಸರ್ ಇದಕ್ಕೆ? ಇದು 2 ಸಿಂಗಲ್ ಓನರ್ ಸರ್. 2 ಸಿಂಗಲ್ ಓನರ್. ಡೀಸೆಲ್ ಸರ್ ಇದು? 2 ಡೀಸೆಲ್ ಸರ್. 2 ಡೀಸೆಲ್. ಹೌದು. ಓಕೆ. ಓಕೆ. ಡಸ್ಟರ್ ಇದೆ. 2015 ಮಾಡಲು, 3,85,000 ಹೆಚ್ಚು ಕಡಿಮೆ ಆಗುತ್ತೆ. ಅದನ್ನ ಸುರ ಮಾಡ್ಕೊಳೋಣ ಸರ್. 3,85,000 ಹೆಚ್ಚು ಕಡಿಮೆ ಆಗುತ್ತೆ. ಇದು 85 PS 110 PS ಸರ್ ಇದು. 110 PS. ಹೌದೌದು. ಓಕೆ. ಇದು 2014 ಮಾಡಲು, i10 ಗ್ರಾಂಡ್, ಸ್ವಲ್ಪ ಸಣ್ಣ ಪುಟ್ಟ ಇದು ಶೇಡ್ ಆಗ್ಬಿಟ್ಟಿದೆ. ಒರಿಜಿನಲ್ ಪೆಂಡಲ್ ಇದೆ. 3,50,000 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 3,50,000 ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. ನಿಶಾನ್ ಮೈಕ್ರಾ 2010 ಮಾಡಲು, 48,000 50,000 ಹೊಡಿದೆ. 2.15 ಹೇಳೋದು, ಹೆಚ್ಚು ಕಡಿಮೆ ಆಗುತ್ತೆ. 2.15 ಹೇಳೋದು, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ. 2009 ಮಾಡಲು, i20 ಡೀಸೆಲ್ ಟಾಪ್ ಅಂಡ್ ಮಾಡಲು, ಆಸ್ಟಾ. FC ಇನ್ಶೂರೆನ್ಸ್ ನೀವೇ ಮಾಡ್ಕೊಳ್ಳಂಗಿದ್ರೆ 2.65 ಕೊಟ್ಬಿಡೋಣ ಸರ್. 2.65 ಕೊಟ್ಬಿಡ್ತೀವಿ. ಇಲ್ಲ, FC ಇನ್ಶೂರೆನ್ಸ್ ನೀವೇ ಅಮೌಂಟ್ ಕೊಟ್ರೆ ನಾವು ಮಾಡಿಸ್ಕೊಡ್ತೀವಿ ಸರ್. ಆಸ್ ಇಟ್ ಇಸ್ 265. ಓಕೆ. ಆಸ್ ಇಟ್ ಇಸ್ ಕಂಡೀಷನ್ ಅಲ್ಲಿ ಬೇಕು ಅಂದ್ರೆ 265. FC ಇನ್ಶೂರೆನ್ಸ್ ನಾವೇ ಮಾಡಿಸಬೇಕಾಗಿತ್ತು ಇದಕ್ಕೆ. ಓಕೆ.
2010 ಮಾಡ್ಲು Okay. ಎ ಸ್ಟಾರ್ ಮಾರುತಿ Okay. 185 ಎಷ್ಟು ಕಡಿಮೆ ಆಗುತ್ತೆ VXI ಓಕೆ ಕ್ಲೀನ್ ಆಗಿ ವಾಶ್ ಗೀಶ್ ಮಾಡ್ಕೊಡ್ತೀವಿ ಓಕೆ ಇದು I10 2011 ಮಾಡ್ಲು 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 2,05,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೋಂಡಾ ಸಿಟಿ Honda City. 2014 ಮಾಡ್ಲು ಡೀಸೆಲ್ ಸಿಂಗಲ್ ಅನ್ನೋದು 465 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 465 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಓಕೆ ಸರ್ I10 ಯಾವ model ಸರ್ ಇದು 2010 ಮಾಡ್ಲು ಪೆಟ್ರೋಲ್ ಗ್ಯಾಸ್ ಎರಡು ಇದೆ 185 ಹೆಚ್ಚು ಕಡಿಮೆ ಆಗುತ್ತೆ ಸರ್ ಓಕೆ ಸರ್ ಇದು Hyundai Accent ಸಾರಿ ಪೆಟ್ರೋಲ್ ಗಾಡಿ 19 ಮಾಡ್ಲು ಟಾಪ್ ಅನ್ ಮಾಡ್ಲು ಪುಷ್ ಬಟನ್ ಸ್ಟಾರ್ಟ್ ಮ್ಯಾಗ್ ವೀಲ್ ಏರ್ ಬ್ಯಾಗ್ ಎಲ್ಲ ಇದೆ Okay. 475 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ 475 ಸ್ವಲ್ಪ ಹೆಚ್ಚು ಕಡಿಮೆ ಹೌದು ಫೈನಾನ್ಸ್ ಕೂಡ ಆಗುತ್ತೆ ಸರ್ ಇದು ಓಕೆ ಸರ್ ಅದು Hyundai Eon 2013 ಮಾಡ್ಲು Okay. 195 ಹೆಚ್ಚು ಕಡಿಮೆ ಆಗುತ್ತೆ ಸರ್ 195 ಹೆಚ್ಚು ಕಡಿಮೆ ಆಗುತ್ತೆ ಹೌದು. ಓನರ್ಶಿಪ್ ಸರ್ ಇದಕ್ಕೆ ಅದು ಚೆಕ್ ಮಾಡೋಣ ಸರ್ ಓಕೆ ಸರ್ ಆಟೋ 800 2012 ಮಾಡ್ಲು 217 ಹೆಚ್ಚು ಕಡಿಮೆ ಆಗುತ್ತೆ ಸರ್ 217 ಹೆಚ್ಚು ಕಡಿಮೆ ಹೌದೌದು ಫೈನಾನ್ಸ್ ಕೂಡ ಆಗುತ್ತೆ ಸರ್ ಓಕೆ ಇದು ನೋಡಿ 2013 ಮಾಡ್ಲು ಶಿಫ್ಟ್ VXI ಸಿಂಗಲ್ ಓನರ್ ಬರೀ 71,000 ಹೊಡಿದೆ 4,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಇದು 2013 ಮಾಡ್ಲು ವೆಗನಾರ್ VXI 275 ಹೆಚ್ಚು ಕಡಿಮೆ ಆಗುತ್ತೆ ಸರ್ 275 ಸ್ವಲ್ಪ ಹೆಚ್ಚು ಕಡಿಮೆ ಹೌದೌದು ಆಗುತ್ತೆ ಓಕೆ ವ್ಯಾನ್ ಫುಲ್ ಡಿಮ್ಯಾಂಡೆಡ್ ಗಾಡಿ Demanded Omni van 2007 ಮಾಡ್ಲು ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ Okay. 1,50,000 ಎಲ್ಲ ಸೇರಿಸಿ ಸೇರಿ ವಿತ್ FC ಇನ್ಶೂರೆನ್ಸ್ 1,50,000 FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಓನರ್ಶಿಪ್ ಇದಕ್ಕೆ ಒಂದು ಸೆಕೆಂಡ್ ಅನ್ನೋದು ಸೆಕೆಂಡ್ ಓನರ್ ಆಗಿದೆ ಎಷ್ಟು ಇದೆ ನೋಡಿ ಓಕೆ 10 ಮಾಡ್ಲು VXI 185 ಹೆಚ್ಚು ಕಡಿಮೆ ಆಗುತ್ತೆ 185 ಹೆಚ್ಚು ಕಡಿಮೆ ಆಗುತ್ತೆ 2011 ಮಾಡ್ಲು ETS ಪೆಟ್ರೋಲ್ Okay. 275 ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಸರ್ ಸಾಂಟ್ರೋ 2005 ಸಿಂಗಲ್ ಅನ್ನೋದು FC ಇನ್ಶೂರೆನ್ಸ್ ಇದು ಫ್ರೆಶ್ ಆಗಿ ಮಾಡ್ಕೊಡ್ತೀವಿ Okay. 1,50,000 ಫ್ರೆಶ್ FC ಮಾಡ್ಕೊಡ್ತೀವಿ ಓಕೆ ಸರ್ 2017-18 Okay. ಫೋರ್ಡ್ ಆಸ್ಪೇರ್ ಡೀಸೆಲ್ ಗಾಡಿ 2.5 ಹೆಚ್ಚು ಕಡಿಮೆ ಆಗುತ್ತೆ ವಿತ್ CC ಕಂಡೀಷನ್ ಓಕೆ 2 ರನ್ನಿಂಗ್ ಕೊಡ್ತೀವಿ ಓಕೆ ಸರ್ 2011-12 ಶಿಫ್ಟ್ VDI 3.5 ಹೆಚ್ಚು ಕಡಿಮೆ ಆಗುತ್ತೆ 3 ಹೆಚ್ಚು ಕಡಿಮೆ ಆಗುತ್ತೆ ಡೀಸೆಲ್ ಗಾಡಿ VDI ಓಕೆ 11 12 ಸರ್ ಇದು 11-12 VDI ಗಾಡಿ ಒರಿಜಿನಾಲಿಟಿ ಇದೆ ಒಂದ್ ಸ್ವಲ್ಪ ಮಿರರ್ ಸಣ್ಣ ಪುಟ್ಟ ಕೆಲಸ ಮಾಡ್ಕೋಬೇಕು Okay. ಇದು ನೋಡಿ 2013 ಮಾಡ್ಲು Okay, ಆಯಿಲ್ 13 ಸರ್ವಿಸಿಂಗ್ ಮಾಡ್ಕೋಬೇಕು Okay. ಡೀಸೆಲ್ ಡಸ್ಟರ್ 3.5 ಹೆಚ್ಚು ಕಡಿಮೆ ಆಗುತ್ತೆ 3 ಹೆಚ್ಚು ಕಡಿಮೆ ಹೌದು ಹೌದು ಸರ್ ಇದು 85 PS 110 PS 85 PS ಇದು 85 PS ಹೌದು. ಓಕೆ ಇದು ವ್ಯಾಗನಾರ್ 2012 ಮಾಡ್ಲು 2.5 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 2 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಇದು 2012 ಮಾಡ್ಲು ಕ್ವಾಂಟೋ Quanto. ಸಿಂಗಲ್ ಓನರ್ 275 ಹೆಚ್ಚು ಕಡಿಮೆ ಆಗುತ್ತೆ 275 ಹೆಚ್ಚು ಕಡಿಮೆ ಆಗುತ್ತೆ ಇದು ನೋಡಿ ಎಲ್ಲೋ ಬೋರ್ಡ್ 2013 ಮಾಡ್ಲು ಬರೀ 85,000 ವೆರಿಟೋ ವೆರಿಟೋ ಬರೀ 85,000 ಎಲ್ಲೋ ಬೋರ್ಡ್ ಓಕೆ ಹೌದು ಇದು ನೋಡಿ 2018-19 ಮಾಡ್ಲು ಸೆಲ್ಲೆಲ್ Okay. 4,15,000 ಹೆಚ್ಚು ಕಡಿಮೆ ಆಗುತ್ತೆ ಫೈನಾನ್ಸ್ ಕೂಡ ಮಾಡ್ಕೊಡೋಣ ಸರ್ ಓಕೆ ಸರ್ ಇದು ನೋಡಿ ನಾನು Nano. 2015 ಮಾಡ್ಲು Twist ಆಟೋಮೆಟಿಕ್ ಟ್ವಿಸ್ಟ್ Okay, 50,000 ಚೇಂಜ್ ಮಾಡಿದೆ ಆಟೋಮೆಟಿಕ್ Okay. 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಸರ್ 2 ಲಕ್ಷ ಸ್ವಲ್ಪ ಹೆಚ್ಚು ಕಡಿಮೆ ಹೌದು ಹೌದು ಓಕೆ ಇದು ನೋಡಿ ಡಿಸೈರ್ 2013 ಮಾಡ್ಲು VDI Okay. 4,10,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 4 ಲಕ್ಷ 10,000 ಹೆಚ್ಚು ಕಡಿಮೆ ಸ್ವಲ್ಪ ಆಗುತ್ತೆ ಹೆಚ್ಚು ಕಡಿಮೆ ಆಗುತ್ತೆ ಇದು ನೋಡಿ Okay. 2014-15 ಡೀಸೆಲ್ ಶಿಫ್ಟ್ Okay. 465 ಹೆಚ್ಚು ಕಡಿಮೆ ಆಗುತ್ತೆ 465 ಹೆಚ್ಚು ಕಡಿಮೆ ಆಗುತ್ತೆ 2016 ಮಾಡ್ಲು Okay. Hyundai ಇದು ಸಿಯಾಜ್ Ciaz, ಮಾರುತಿ ಸಿಯಾಜ್ 16 ಸಿಂಗಲ್ ಓನರ್ ಡೀಸೆಲ್ 5.5 ಹೆಚ್ಚು ಕಡಿಮೆ ಆಗುತ್ತೆ 5 ಸ್ವಲ್ಪ ಹೆಚ್ಚು ಹೌದು, ಕಡಿಮೆ ಆಗುತ್ತೆ ಓಕೆ ಇದು ನೋಡಿ ಸಣ್ಣ ಪುಟ್ಟ ಬಂಪರ್ ಟಚ್ ಮಾಡ್ಕೋಬೇಕು ಓಕೆ ಬಂಪರ್ ಸ್ವಲ್ಪ ಪಾನೆಟ್ ಅಲ್ಲ ಓಕೆ ಗಾಡಿ ಒರಿಜಿನಲ್ ಪೆಂಡ್ ಇದೆ ಓಕೆ 2009-10 ಮಾಡ್ಲು ಶಿಫ್ಟ್ ಫ್ರೆಶ್ FC ಇನ್ಶೂರೆನ್ಸ್ ಆಗಿದೆ ಓಕೆ ಆಗಿದೆ 165 ಹೇಳೋದು 1.5 ಆಗುತ್ತೆ 1.5 ಆಗುತ್ತೆ ಆಗುತ್ತೆ ಸ್ವಲ್ಪ ಸಣ್ಣ ಪುಟ್ಟ ಬಂಪದು ಆ ಸೈಡ್ ನಲ್ಲಿ ಸಣ್ಣ ಪುಟ್ಟ ಟಚ್ ಮಾಡ್ಕೋಬೇಕು ಒರಿಜಿನಲ್ ಪೆಂಡ್ ಅಲ್ಲಿ ಇದೆ ಓಕೆ ಸರ್ ನಮ್ಮ ವಿಷಯ ಬಂದ್ರೆ ಇದೇ ಫೈನಲ್ ಲೈನ್ ಸ್ವಲ್ಪ ಹೆಚ್ಚು ಕಡಿಮೆ ಸ್ವಲ್ಪ ಮಾಡ್ಕೊಡ್ತೀರಾ ಎಕ್ಸ್ಟೆಂಡ್ ಮಾಡೋಣ ಸರ್ ಮಾಡ್ತೀರಾ ಅಲ್ವಾ ಸರ್ ನೋಡ್ಬೋದು ಇದೇ ಫೈನಲ್ ಅಲ್ಲ ನೀವು ಮುಂದೆ ಬಂದು ಕೂತ್ಕೊಂಡು ವ್ಯಾಪಾರ ಮಾಡಿದ್ರೆ ಇನ್ನೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತಾರೆ ಅಂತ ಸರ್ ನೋಡ್ಬೋದು ಓಕೆ ಫೋರ್ಡ್ ಐಕಾನ್ ಇದೆ ಐಕಾನ್ ಫ್ಲೇರ್ Okay. 2008 ಮಾಡ್ಲು FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ ಓಕೆ 145 ಹೆಚ್ಚು ಕಡಿಮೆ ಆಗುತ್ತೆ 145 ಹೆಚ್ಚು ಕಡಿಮೆ ಆಗುತ್ತೆ ಹೌದು. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಓಕೆ ಸರ್ 12 ಮಾಡ್ಲು Okay. ನಾನು ಸಣ್ಣ ಪುಟ್ಟ ಕ್ರಾಚಸ್ ಇದೆ 65 ಹೆಚ್ಚು ಕಡಿಮೆ ಆಗುತ್ತೆ 65 ಹೆಚ್ಚು ಕಡಿಮೆ ಹೌದೌದು ಇದು 12 12 ಇದು 14 ಮಾಡ್ಲು 14 AC ಪೋಸ್ಟರಿಂಗ್ Okay. 135 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ 135 ಸ್ವಲ್ಪ ಹೆಚ್ಚು ಕಡಿಮೆ ಹೌದೌದು ಓಕೆ ಇದು ಟಾಟಾ ಜಸ್ಟ್ ಡೀಸೆಲ್ ಗಾಡಿ ಎಲ್ಲೋ Yellow board. ಬೋರ್ಡ್ 225 ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಸರ್ ಇದು I20 2010-11 ಡೀಸೆಲ್ ಗಾಡಿ Okay. ಸ್ವಲ್ಪ ಆಯಿಲ್ ಸರ್ವಿಸಿಂಗ್ ಕೆಲಸ ಇದೆ 175 ಹೆಚ್ಚು ಕಡಿಮೆ ಆಗುತ್ತೆ 175 ಹೆಚ್ಚು ಕಡಿಮೆ ಆಗುತ್ತೆ ಸರ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಓಕೆ ಅದು SS4 2008 ಮಾಡ್ಲು ಟಾಪ್ ಅಂಡ್ ಮಾಡ್ಲು ZXi Okay. 225 ಹೆಚ್ಚು ಕಡಿಮೆ ಆಗುತ್ತೆ ಫ್ರೆಶ್ FC ಇನ್ಶೂರೆನ್ಸ್ ಮಾಡ್ಕೊಡ್ತೀವಿ ಓಕೆ ಸರ್ ಇನ್ನು 14 ಮಾಡ್ಲು ಎರ್ಟಿಗಾ Ertiga 14 ಮಾಡ್ಲು VXI 5.1 ಲಕ್ಷ ಹೆಚ್ಚು ಕಡಿಮೆ ಆಗುತ್ತೆ
ಫೈನಾನ್ಸ್ ಕೂಡ ಆಗುತ್ತೆ. 7 ಸೀಟರ್ ಗಾಡಿ ಇದು. 7 ಸೀಟರ್ ಗಾಡಿ ಸಿಂಗಲ್ ಓನರ್? ಹೌದು, ಸೆಕೆಂಡ್ ಓನರ್ ಸರ್. ಸೆಕೆಂಡ್ ಓನರ್ ಹೌದು ಆಗಿದೆ. ಸರ್. ಓಕೆ ಸರ್. ಇದು ನೋಡಿ ಸರ್, ಸೆಲೆರಿಯೋ 2018 ಮಾಡಲ್ ಇದು. ಸಿಂಗಲ್ ಓನರ್ ಗಾಡಿ ರನ್ನಿಂಗ್ ಚೆನ್ನಾಗಿದೆ. 425 ಹೆಚ್ಚು ಕಡಿಮೆ ಆಗುತ್ತೆ ಸರ್. 425 ಹೆಚ್ಚು ಕಡಿಮೆ ಆಗುತ್ತೆ. ಹೌದು, ಗಾಡಿ ರನ್ನಿಂಗ್ ಎಲ್ಲ ಚೆನ್ನಾಗಿದೆ. ವಾಶ್ ಗೀಶ್ ಮಾಡ್ಬೇಕು. ಒಳ್ಳೆ ಇಂಟೀರಿಯರ್ ಇದೆ, ನೀಟ್ ಆಗಿದೆ. ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ ಸರ್. ಇದು ZXi ಸರ್. ಇದು ಓಕೆ, ZXi ಸೆಲೆರಿಯೋ ಗಾಡಿ ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಬನ್ನಿ ನೋಡಿ ಹೆಚ್ಚು ಕಡಿಮೆ ಮಾಡೋಣ. ಫೈನಾನ್ಸ್ ಕೂಡ ಮಾಡ್ಬಿಟ್ಟು ಕೊಡೋಣ ಸರ್. ಓಕೆ ಸರ್. ಇದು ಹೊಂಡಾ ಇಯಾನ್ 2015 ಮಾಡಲು. ಬರ 32,000 ಚೇಂಜ್ ಓಡಿದೆ. ಗಾಡಿ ಶೋರೂಮ್ ಟ್ರಾಕ್ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ. 245 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. 245 ಸ್ವಲ್ಪ ಹೌದು. ಗಾಡಿ ಅಂತೂ ಸ್ವಲ್ಪ ಕಡಿಮೆ ಓಡಿದೆ. ಗಾಡಿ ಇದು ಕಡಿಮೆ ಓಡಿದೆ. ಗಾಡಿ ಚೆನ್ನಾಗಿದೆ. ರನ್ನಿಂಗ್ ಎಲ್ಲ ತುಂಬಾ ಚೆನ್ನಾಗಿದೆ. ಓಕೆ. ಇದು ವರ್ನಾ ಫ್ಯೂಡಿಕೋ 13 ಮಾಡಲು. 445 ಹೆಚ್ಚು ಕಡಿಮೆ ಆಗಿದೆ ಸರ್. 445 ಹೆಚ್ಚು ಕಡಿಮೆ ಆಗಿದೆ. ಟಾಪ್ ಅಂಡ್ ಮಾಡಲು. ಗಾಡಿ ತುಂಬಾ ಚೆನ್ನಾಗಿದೆ. ಹೌದು. ಒಳ್ಳೆ ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಇದೆ ಸರ್. ಓಕೆ. ಓನರ್ಶಿಪ್ ಸರ್ ಇದಕ್ಕೆ? ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್. ಹೌದು. ಪೆಟ್ರೋಲ್ ಇದು? ಪೆಟ್ರೋಲ್ ಸರ್. ಓಕೆ ಸರ್. ಸ್ಯಾಂಟ್ರೋ 2007 ಮಾಡಲು. ಸ್ಯಾಂಟ್ರೋ 135 ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು. 135 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಹೌದು. 7 ಮಾಡಲ್. ಡಾಕ್ಯುಮೆಂಟ್ ಇದೆಯಾ? ಡಾಕ್ಯುಮೆಂಟ್ ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ. ಇದು 2006 ಮಾಡಲು. ಮ್ಯಾಗ್ವಿಲ್ ಇದೆ, GLS 145 ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. 145 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ಇದಕ್ಕೆ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ? ಎಲ್ಲ ರನ್ನಿಂಗ್ ಇದೆ ಸರ್. ಓಕೆ ಸರ್. ಇದು ಹೋಂಡಾ ಸಿಟಿ 2009 ಮಾಡಲು. Okay. ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ. Okay. 225 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 225 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು ಸರ್. ಓಕೆ ಸರ್. ಇದು ನೋಡಿ ಸರ್, ಶಿಫ್ಟ್. ಇದು 2013 ಮಾಡಲು. ZXi ಶಿಫ್ಟ್ ಡಿಸೈರ್. ಸಣ್ಣ ಪುಟ್ಟ ಬಂಪರ್ ಕೆಲಸ, ಬಾನೆಟ್ ಕ್ರಾಚಸ್ ಇದೆ. 365 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 365 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಹೌದು. ZXi AC ಪೋಸ್ಟರ್ ಕೊಂಡು ಮ್ಯಾಗ್ವಿಲ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಇದು ನೋಡಿ, ಇದು 12 ಮಾಡಲು. ಶಿಫ್ಟ್ ZXi. ಇದು ಬಂದ್ಬಿಟ್ಟು 325 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. 325 ಸ್ವಲ್ಪ. ಇದು ಟಾಪ್ ಅಂಡ್ ಮಾಡಲು. ಮ್ಯಾಗ್ವಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ ಸರ್. ಓಕೆ ಸರ್. 2014 ಮಾಡಲು. i20 ಆಸ್ಟಾ ಬಟನ್ ಸ್ಟಾರ್ಟ್ ಟಾಪ್ ಅಂಡ್ ಮಾಡಲು. ಓಕೆ. 495 ಹೆಚ್ಚು ಕಡಿಮೆ ಆಗುತ್ತೆ. 495 ಸ್ವಲ್ಪ ಹೆಚ್ಚು ಕಡಿಮೆ. ಹೌದು. ಬಟನ್ ಸ್ಟಾರ್ಟ್ ಇದು. ಹೌದು, ಪೆಟ್ರೋಲ್ ಗಾಡಿ i20 ಟಾಪ್ ಅಂಡ್ ಮಾಡಿ ಸರ್. ಓಕೆ ಸರ್. ವೀಕ್ಷಕರೇ, ಈ ವಿಡಿಯೋನಲ್ಲಿ ಇಷ್ಟೇ. ಈ ವಿಡಿಯೋನಲ್ಲಿ ಇಲ್ಲೇ ಎಂಡ್ ಮಾಡ್ತೀನಿ. ಸೊ ಮೊದಲನೇ ಬಾರಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ರೀಚ್ಗೋಸ್ಕರ. ಸೊ ಥ್ಯಾಂಕ್ ಯು. ಬಾಯ್.